ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಹುಲ್ ಗಾಂಧಿ ಸಭೆಯಲ್ಲಿ ಸಚಿವರ ಅಸಮಾಧಾನಕ್ಕೆ ಮುಲಾಮೇನಾದ್ರೂ ಸಿಕ್ಕಿದೆಯಾ? ದೇವನಹಳ್ಳಿ ಟರ್ಮಿನಲ್ 1ರ ವಿಐಪಿ ಲಾಂಜ್ ನಲ್ಲಿ ಒಂದು ಸಭೆ ನಡೆದಿದೆ. ಈ ವೇಳೆ ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಸುಮ್ನಿರಿ ಅಂತ ಹೇಳಿದಾರಂತೆ ರಾಹುಲ್ ಗಾಂಧಿ ಅವರು. ಖಾತೆ ಹಂಚಿಕೆಯಲ್ಲಿ ಆಗಿರುವ ಗೊಂದಲವನ್ನ ಬಗೆಹರಿಸುವಂತ ಅಭಯ ನೀಡಿದ್ದಾರೆ ರಾಹುಲ್ ಗಾಂಧಿ ಅವರು. ಕೆಎಚ್ ಮುನಿಯಪ್ಪ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆಗೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಒಂದು ಸೀನಿಯಾರಿಟಿ ವೈಸು 8 ಬಾರಿ ಗೆದ್ದಿದ್ದೀನಿ, ಸೊ ಕೊಡಬೇಕಿತ್ತು, ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದರೆ ನನಗೆ ಸಮಾಜ ಕಲ್ಯಾಣ ಇಲಾಖೆ ಜೊತೆ ಕೃಷಿ ಇಲಾಖೆನೋ ಈ ಥರದೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಟ್ ರಾಹುಲ್ ಗಾಂಧಿ ಅವರು ಅವರಿಗೆ ಭರವಸೆ ಕೊಟ್ಟಿದ್ದಾರೆ, ಈಗ ಸುಮ್ಮನಿರಿ, ನಾನು ಅದೇನು ಬೇಕೋ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆ ಆಗಿದೆ. ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಅವರು, KJ ಜಾರ್ಜ್ ಅವರು ಕೂಡ ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಹೈಕಮಾಂಡ್ ಮುಂದಿನ ನಡೆ ಏನು ಅನ್ನುವಂಥದ್ದೇ ಈಗ ಇರುವಂಥ ಪ್ರಶ್ನೆ. ಅಸಮಾಧಾನಿತರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಹೈಕಮಾಂಡ್ ಕಡೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಈಗ ಒಂದು ಕಡೆ ಖಾತೆ ನಡೀತಾ ಇದೆ, ಇದರ ಹೊತ್ತಲ್ಲೇ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿರೋದು. ಸೊ ಯಾವ ರೀತಿಯಾದಂಥ ಸಮಾಧಾನ ಮಾಡ್ತಾರೆ, ಏನು ಕತೆ, ಶಫಲ್ ಮಾಡ್ಬೋದಾ ಇಲ್ವಾ, ಏನು ನಿರೀಕ್ಷೆ ಮಾಡ್ಬೋದು ದುರ್ಗೇಶ್? ಎಸ್ ಪ್ರಭು, ಸಚಿವ ಸಂಪುಟ ರಚನೆ ಆಗಿದೆ. ಆದ್ರೆ ಈ ಒಂದು ಸಂಪುಟದಲ್ಲಿರುವಂತಹ ಸಚಿವರು ತಮಗೆ ಪ್ರಬಲವಾದಂತಹ ಖಾತೆಗಳು ಸಿಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆ ರಾಜೀನಾಮೆ ನೀಡಿರುವುದು ಒಂದ್ ಕಡೆ ಆದ್ರೆ, ಹಿರಿಯ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಕೂಡ ತಮಗೆ ನೀಡಿರುವಂತಹ ಖಾತೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆಹಾರ ಖಾತೆಯಿಂದ ನನಗೆ 7 ಬಾರಿ ಗೆದ್ದಿರುವಂತಹ ಹಿರಿಯನಾಗಿರುವ ನನಗೆ ಈ ಖಾತೆ ಸಾಕಷ್ಟು ಖುಷಿಯನ್ನು ಕೊಟ್ಟಿಲ್ಲ, ಸಂತೋಷವನ್ನು ಕೊಟ್ಟಿಲ್ಲ. ನಮ್ಮ ಸೀನಿಯಾರಿಟಿ ಆಧಾರ ಮಾಡಿ ಒಂದು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಕೃಷಿ ಇಲಾಖೆಯನ್ನ ಕೊಡಬೇಕಿತ್ತು ಅನ್ನುವಂತ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕೂಡ ಸಿದ್ದರಾಮಯ್ಯ ಜೊತೆಗೆ ಮೊದಲಿಗೆ ಮಾತುಕತೆಯನ್ನು ನಡೆಸಿದ್ರು. ಅದಾದ ಬಳಿಕ ರಾಜ್ಯಕ್ಕೆ ಆಗಮಿಸಿರುವಂತಹ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ 25 ನಿಮಿಷಗಳ ಕಾಲ ಮುನಿಯಪ್ಪ ಮತ್ತೆ ಸಿದ್ದರಾಮಯ್ಯ, ಪರಮೇಶ್ವರ್ ಸೇರಿದಂತೆ ಮಾತುಕತೆ ನಡೆಸಿರುವಂತದ್ದು. ಖುದ್ದಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಮುನಿಯಪ್ಪ ಅವರು ಮಾತುಕತೆ ನಡೆಸಿದ್ದಾರೆ. ಯಾಕಂದ್ರೆ ಸಾಕಷ್ಟು ಹಿರಿಯರಾಗಿರುವಂತದ್ದು, 7 ಬಾರಿ ಶಾಸಕರಾಗಿರುವಂತದ್ದು, ಮತ್ತೆ ಕೇಂದ್ರದ ಸಚಿವರಾಗಿ ಕೂಡ ಕೆಲಸ ಮಾಡಿರುವಂತಹ ಮುನಿಯಪ್ಪ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿದ್ದಾರೆ. ಸದ್ಯಕ್ಕೆ ಒಂದಿಷ್ಟು ಸಮಾಧಾನದಿಂದ ಇರಿ, ಎಲ್ಲವನ್ನೂ ಸರಿ ಮಾಡೋಣ ಅನ್ನುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ, ಮಾತುಗಳನ್ನ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. KH ಮುನಿಯಪ್ಪ ಮತ್ತು ರಾಮಲಿಂಗಾರೆಡ್ಡಿ ಅವರ ಈ ಒಂದು ಅಸಮಾಧಾನ ರಾಜ್ಯ ಸರ್ಕಾರಕ್ಕೆ ಇದೀಗ ತೆಲ್ಲೋವಾಗ್ತಾ ಇದೆ. ರಾಜ್ಯಕ್ಕೆ ಜೂನ್ 18ಕ್ಕೆ ನಡೆಯುವಂತಹ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಂದಿರುವಂತದ್ದು. ಈ ಒಂದು ರಾಹುಲ್ ಗಾಂಧಿ ಬಂದಿರುವಂತಹ ಸಂದರ್ಭದಲ್ಲಿ ಈ ಒಂದು ಅಸಮಾಧಾನ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ. ಇದು ಒಂದು ಸಂಚಲನ ರೀತಿಯಲ್ಲಿ ಆಗ್ತಿರುವಂತದ್ದು. ಹೀಗಾಗಿ ಒಂದು ಕಡೆ ಹಿರಿಯ ಸಚಿವನಾಗಿದ್ದೀರಿ ಅನ್ನೋ ಕಾರಣವನ್ನ ಇಟ್ಕೊಂಡು ಮುನಿಯಪ್ಪ ಅವರು ಅಸಮಾಧಾನ ಹಾಕಿದ್ರೆ, ರಾಮಲಿಂಗಾರೆಡ್ಡಿ ಅವರು ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ನೀಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು KH ಮುನಿಯಪ್ಪ ಅವರಿಗೆ ಒಂದಿಷ್ಟು ಭರವಸೆನ ಕೊಟ್ಟಿದ್ದಾರೆ. ಏನಾದರೂ ಖಾತೆಗಳನ್ನ ಬದಲಾವಣೆ ಮಾಡುವ ಸಾಧ್ಯತೆ ಇದೆಯಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ ಪ್ರಭು. ದುರ್ಗೇಶ್, ಅಲ್ಲಿಗೀಗ ರಾಮಲಿಂಗಾರೆಡ್ಡಿ ಅವರ ಹಾದಿನೇ ಹಿಡಿದು ಬಿಡ್ತಾರ ಹೇಗೆ ಮುನಿಯಪ್ಪ ಅಂತೇಳಿ, ಅವ್ರೇನಾದ್ರೂ ರಾಜೀನಾಮೆ ಕೊಟ್ಬಿಡ್ತಾರ? ಆ ಥರದ್ದೆಲ್ಲ ಏನು ಆಗಲ್ಲ ಅಂತ ಕಾಣತ್ತಲ್ಲ? ಖಂಡಿತ ಪ್ರಭು, ಅಸಮಾಧಾನ ಸದ್ಯಕ್ಕೆ ಈಗ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ಮೂಲಕ ಹೊರ ಹಾಕಿದ್ದಾರೆ. ಹಿರಿಯರಾಗಿರುವಂತಹ RV ದೇಶಪಾಂಡೆ, ರಾಮಲಿಂಗಾರೆಡ್ಡಿ ಸೇರಿದಂತೆ ಅವರನ್ನು ಕೂಡ ಸೇರಿದಂತೆ ಸಾಕಷ್ಟು ಹಿರಿಯ ಶಾಸಕರಾಗಿದ್ದೇವೆ ಮತ್ತು ಸಚಿವರಾಗಿದ್ದೇವೆ, ನಮಗೆ ಈ ರೀತಿಯ ಪ್ರಾತಿನಿಧ್ಯವನ್ನ ಕೊಡ್ತಿಲ್ಲ ಅನ್ನುವಂತ ಅಸಮಾಧಾನ ಇರುವಂತದ್ದು. ಒಂದು ವೇಳೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ನೀವು ಸುಮ್ಮನೆ ಇರುವಂತಹ ಮಾತುಗಳನ್ನ ಹೇಳುವ ಮೂಲಕ ಸಮಾಧಾನ ಪಡಿಸೋದಕ್ಕೆ ಮುಂದಾದ್ರೆ, ಮುಂದಿನ ದಿನಗಳಲ್ಲಿ ಈ ಅಸಮಾಧಾನ ಮತ್ತಷ್ಟು ಗಟ್ಟಿಯಾಗುವಂಥದ್ದು, ಮತ್ತಷ್ಟು ಜೋರಾಗುವಂಥದ್ದು. ಒಂದು ವೇಳೆ ಖಾತೆಗಳ ಬದಲಾವಣೆ ಆಗದೆ ಹೋದ್ರೆ ಇವರ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಮುನಿಯಪ್ಪ ಅವರು ರಾಮಲಿಂಗಾರೆಡ್ಡಿ ಅವರ ನಡೆಯನ್ನೇ
ಪಾಲಿಸ್ತಾರ ಅಥವಾ ಬೇರೆ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಚರ್ಚೆಯನ್ನು ಮಾಡ್ತಾರ ಅಥವಾ ಬೇರೆ ಬೇರೆ ಖಾತೆಗಳು ಬೇಕಾಗಿರುವ ನಿಟ್ಟಿನಲ್ಲಿ ಯಾವ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಮತ್ತೆ ರಾಜೀನಾಮೆ ಕೊಡೋದಕ್ಕೆ ಏನಾದ್ರು ಮುಂದಾಗ್ತಾರ ಅನ್ನೋದು ಇನ್ನೂ ಇನ್ನಷ್ಟು ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಸದ್ಯಕ್ಕೆ 7-8 ಬಾರಿ ಗೆದ್ದಿರುವಂತಹ ಶಾಸಕರಾಗಿರುವಂತದ್ದು ಹೇಳಿರುವಂತದ್ದು, ಜೊತೆಗೆ ಈ ಒಂದು ಖಾತೆ ನಮಗೆ ಸಮರ್ಪಕವಾಗಿ ಪ್ರಾತಿನಿಧ್ಯ ಸೀನಿಯಾರಿಟಿ ಅದರ ಮೇಲೆ ಪೋರ್ಟ್ಫೋಲಿಯೋನ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಮಾಧ್ಯಮಗಳಿಗೆ ಹೇಳಿಕೆ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರ ಭೇಟಿಯಾಗಿದ್ದಾರೆ, ಸಿದ್ದರಾಮಯ್ಯ ಜೊತೆಗೂ ಕೂಡ ಚರ್ಚೆ ನಡೆಸಿದ್ದಾರೆ. ಇದಾದ ಬಳಿಕ ಯಾವ ರೀತಿ ಚರ್ಚೆ ಆಗುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಮನವೊಲಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಥವಾ ಈಗ ಕೊಟ್ಟಿರುವ ಖಾತೆಗಳಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ದುರ್ಗೇಶ್.